ಯುವರತ್ನ ಅವಾರ್ಡ್ಸ್ 2025. ಪ್ರಾಯೋಜಕರು ಎವಿ ಪಾರ್ಟ್ನರ್, A1 ಸ್ಟಾರ್ ಪವರ್ ಪ್ಲಸ್, ದಿ ನ್ಯೂ ರೆವಲ್ಯೂಷನ್. ಎಲ್ಲಕ್ಕಿಂತ ಹೆಚ್ಚಾಗಿ ನನ್ನನ್ನು ಯಾಕೆ ಕರೆದಿದ್ದಾರೆ, ಎಲ್ಲಕ್ಕಿಂತ ಹೆಚ್ಚಾಗಿ ನನ್ನನ್ನು ಯಾಕೆ ಕರೆದಿದ್ದ ಅಂತ ಹೇಳಿದರೆ 20-30 ವರ್ಷಗಳ ಹಿಂದೆ ನಿಮ್ಮ ಮಕ್ಕಳಾಗಿ ನಾನು ಕೂಡ ಅಲ್ಲಿ ಕೂತ್ಕೊಂಡು ಬೇರೆಯವರ ಮಾತನ್ನು ಕೇಳ್ತಾ ಇದ್ದೆ. 25-35 ವರ್ಷಗಳ ಹಿಂದೆ ನಿಮ್ಮ ಮಕ್ಕಳಾಗಿ ಅಲ್ಲಿ ಕೂತ್ಕೊಂಡ UT ಖಾದರ್ ಇವತ್ತು ಕರ್ನಾಟಕ ರಾಜ್ಯದ ವಿಧಾನಸಭೆಯ ಸಭಾಧ್ಯಕ್ಷ ಸ್ಥಾನದಲ್ಲಿ ಕೂತ್ಕೊಳ್ಳೋದಾದರೆ ಅದು ದೇವರು UT ಖಾದರ್ಗೆ ಮಾತ್ರ ಅಲ್ಲ, ನಿಮ್ಮ ಎಲ್ಲ ಮಕ್ಕಳಿಗೆ ಕೂಡ ಶಕ್ತಿ ಕೊಟ್ಟಿದ್ದಾರೆ. ನೀವು ನಮ್ಮನ್ನು ನೋಡಿ ಸಂತೋಷ ಪಡೋದಿಲ್ಲ, ನಮಗಿಂತ ದೊಡ್ಡ ಸ್ಥಾನಕ್ಕೆ ನಿಮ್ಮ ಮಕ್ಕಳನ್ನ ಹೇಗೆ ತಗೊಂಡು ಹೋಗ್ಬೇಕಂತೇಳಿ ಎಲ್ಲ ಕಾರ್ಯಕ್ರಮ ಇವತ್ತು ನಡೀತಾ ಇದೆ. ಅದಕ್ಕಾಗಿ ಎಲ್ಲ ರೀತಿ ಅದು ನಾನು ಇಲ್ಲಿ ಸುಧಾರಣೆ ಎಲ್ಲರನ್ನು ಇವತ್ತು ಕರೆಸಿ ನಿಮ್ಮ ಮುಂದೆ ಒಂದು ಪ್ರೇರಣೆಯಾಗಿ ಇವತ್ತು ಒಂದು ನಿಲ್ಲಿಸಿದಾರಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ಎಲ್ಲ ನಿಮ್ಮ ಯಾರು ತಮ್ಮ ಮಕ್ಕಳರಿದ್ದೀರ ಅತ್ಯಂತ ನಮಗಿಂತ ದೊಡ್ಡ ಸ್ಥಾನಕ್ಕೆ ಹೋಗುವಂಥ ಶಕ್ತಿಯ ಪರಮಾತ್ಮ ಅವ್ರಿಗೆಲ್ಲರೂ ಕೂಡ ಕೊಡಲಿ. ನಿಮಗೆ ಅವರು ಕೂಡ ಯಶಸ್ವಿಯಾಗಿ ಸಾಮಾಜಿಕವಾದ ಚಿಂತನೆಯಲ್ಲಿ ಸರ್ವರಿಗೂ ಕೂಡ ಸಹಕಾರ ಕೊಡುವ ದೊಡ್ಡ ಮಟ್ಟ ಅಭ್ಯಾಸರಾಗಿದ್ದುಕೊಂಡು ಬಹುಶಃ ಇವತ್ತು ನಿಮ್ಮ ಪರಂಪರೆ, ಸಂಸ್ಕೃತಿ, ಆಚಾರ ವಿಚಾರ ಏನಿದೆಯಾ ಅದನ್ನೆಲ್ಲವೂ ಕೂಡ ಮುಂದಿನ ಜನಾಂಗಕ್ಕೆ ತಗೊಂಡು ಹೋಗೋಂಥ ಒಂದು ಜವಾಬ್ದಾರಿಯನ್ನು ವಹಿಸ್ಕೊಳ್ಳಿ ಅಂತ ನಾನು ಹೇಳಿಕೊಳ್ತಾ ನಿಮಗೆಲ್ಲರಿಗೆ ಮತ್ತೊಮ್ಮೆ ಬಹುಶಃ ನಾನು ಬಂದ ತಕ್ಷಣ ರೇವತ ಮಾತಾಡ್ತಿದ್ದೆ. ಯಾಕೆಂತ ಹೇಳಿದರೆ ನಾನು ಅವರ ವಿಚಾರ ಕೇಳ್ತಾ ಇದ್ದೆ. ಯಾಕೆಂತ ಹೇಳಿದರೆ ನಾವೆಲ್ಲರೂ ಯಶಸ್ವಿಯಾಗಿ ಇವತ್ತವರು ಜೀ ಕನ್ನಡದಲ್ಲಿ ಅತ್ಯಂತ ಯಶಸ್ವಿನ ಮತ್ತು ಅತ್ಯಂತ ನಮ್ಮ ಮೊದಲನೆಯ ಇವತ್ತು ಆ ಚಾನಲ್ ಏನು ಅವತ್ತು ಪ್ರಾರಂಭ ಆಯಿತಾ ಆ ಒಂದು ಸಂಸ್ಥೆಯಲ್ಲಿ ಇವತ್ತು ದೊಡ್ಡ ಮಟ್ಟದ ಸ್ಥಾನದಲ್ಲಿ ಕೂತ್ಕೊಂಡು ಅತ್ಯಂತ ಸಣ್ಣ ವಯಸ್ಸಿನಲ್ಲಿ ದೊಡ್ಡ ಮಟ್ಟದ ಒಂದು ಸ್ಥಾನದಲ್ಲಿ ಕೂತ್ಕೊಂಡಿದ್ದಾರೆ. ಅದಕ್ಕಾಗಿ ನಾನು ಬಂದು ಅವ್ರ ಹತ್ರ ವಿಚಾರ ಕೇಳ್ತಾ ಇದ್ದೆ. ಸ್ಟಾರ್ಟಿಂಗಲ್ಲಿ ಆಯಿತು ಯಾಕೆ ನಮಗೂ ಕೂಡ ಅವರ ವ್ಯಕ್ತಿತ್ವ ಅತಿ ಅಗತ್ಯ. ಆಗ ನೀವೆಲ್ಲ ಅದೃಷ್ಟವಂತರು. ನಿಮ್ಗೆ ಏನದು ಪ್ರೇರಣೆಯಾಗಿ ಮಾಡೆಲ್ ಆಗಿ ನೋಡಬೇಕಾದ್ರೆ ಅದು ರವಿಯವರನ್ನೇ ನೋಡಿದ್ರೆ ಸಾಕು. ಅವರ ವಿಚಾರ ವ್ಯಕ್ತಿತ್ವವನ್ನು ಕಲಿತರೆ ಅದು ನಿಮಗೆಲ್ಲರೂ ಕೂಡ ದೊಡ್ಡ ಮಟ್ಟದ ಪ್ರೇರಣೆ ಇವತ್ತು ಆಗ್ತದಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾನು ನಿಮಗೆಲ್ಲರಿಗೂ ನನ್ನ ವಿಶೇಷದ ಅಭಿನಂದನೆ ಶುಭಾಶಯ ಇವತ್ತು ಸಲ್ಲಿಸಿಕೊಂಡು ಬಹುಶಃ ಇವತ್ತು ಕರ್ನಾಟಕ ರಾಜ್ಯದ ವಿಧಾನಸಭೆ ಸಭಾಧ್ಯಕ್ಷನಾಗಿ ನನ್ನ ಊರವರು ಬಂದು ನನ್ನ ಕ್ಷೇತ್ರದವರು ಬಹುಶಃ ಅವರೆಲ್ಲ ಪ್ರಯತ್ನ ನಿಮ್ಮೆಲ್ಲರ ಪ್ರಾರ್ಥನೆ ಮತ್ತು ಆಶೀರ್ವಾದ ಮುಖಾಂತರ ಸ್ಥಾನದಲ್ಲಿ ಇವತ್ತು ಕೂತ್ಕೊಳ್ಳಿಸಿದ್ದಾರೆ. ನಾನು ಕರ್ನಾಟಕ ರಾಜ್ಯದ ವಿಧಾನಸಭೆಯ ಸಭಾಧ್ಯಕ್ಷನಾಗಿ ವಹಿಸಿದಂಥ ಸಂದರ್ಭದಲ್ಲಿ ಟಿವಿಯಲ್ಲಿ, ಮಾಧ್ಯಮದಲ್ಲಿ, ಪೇಪರಲ್ಲಿ ಜನರ ಮಧ್ಯೆ ಭಾಳ ಚರ್ಚೆ ಇತ್ತು. ಕರಾವಳಿ ಅವರಿಗೆ ಇದನ್ನು ನಿಭಾಯಿಸಲಿಕ್ಕೆ ಸಾಧ್ಯ ಉಂಟಾ, ಕರೆಕ್ಟಾಗಿ ಕನ್ನಡ ಉಚ್ಚಾರ ಮಾಡಲಿಕ್ಕೆ ಬರೋದು ಇವರಿಗೆ ನಿಭಾಯಿಸಲಿಕ್ಕೆ ಸಾಧ್ಯ ಉಂಟಾ, 10 ವಯಸ್ಸಿನಲ್ಲಿ ಬೇರೆಯವರ ಮುಂದೆ ಸಣ್ಣ ವಯಸ್ಸಿನಲ್ಲಿ ಇದ್ದುಕೊಂಡು ದೊಡ್ಡ ದೊಡ್ಡ ಘಟಾನುಘಟಿಗಳನ್ನು ಇವತ್ತು ನಿಮ್ಮ ನಿಯಂತ್ರಿಸಲಿಕ್ಕೆ ಸಾಧ್ಯ ಉಂಟಾ ಅಂತೇಳಿ ಭಾಳಷ್ಟು ಚರ್ಚೆ ಇತ್ತು. ಯಾರದು ಸಾಧ್ಯವಿಲ್ಲ ಅಂತ ಎನಿಸಿಕೊಂಡಿದ್ರೆ ಅವರಿಗೆ ಕರಾವಳಿಯವರು ಸಾಧ್ಯವನ್ನಾಗಿ ಮಾಡಿ ತೋರಿಸಿದ್ದಾರೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕೆ ನಿಮಗೆಲ್ಲರ ಆಶೀರ್ವಾದ ಮುಂದಿನ ಬೇಡಿಕೊಳ್ಳುತ್ತಾ ಮುಂದಿನ ಅಧಿವೇಶನ ಸಂದರ್ಭದಲ್ಲಿ ತಾವೆಲ್ಲರೂ ಕೂಡ ಯಾರೆಲ್ಲ ಪ್ರಶಸ್ತಿ ಪಡೆದಿದ್ದೀರಿ ಕುಟುಂಬಕ್ಕೆಲ್ಲ ತಾವೆಲ್ಲ ಆ ಒಂದು ಕಾರ್ಯಕ್ರಮ ತಾವೆಲ್ಲ ಅಧಿವೇಶನ ನೋಡಲಿಕ್ಕೆ ತಾವೆಲ್ಲ ಇವತ್ತು ಬರಬೇಕಂತ ಹೇಳಿಕೊಂಡು ನಿಮಗೆಲ್ಲರಿಗೂ ನನ್ನ ವಿಶೇಷವಾದ ಅಭಿನಂದನೆ ಶುಭಾಶಯ ಸಲ್ಲಿಸಿಕೊಳ್ಳುತ್ತಾ ನಿಮ್ಮೆಲ್ಲರ ಆಶೀರ್ವಾದ ಬೇಡಿಕೊಳ್ಳುತ್ತಾ ಸರ್ಕಾರದಲ್ಲಿ, ರಾಜ್ಯದಲ್ಲಿ ನನ್ನಿಂದ ಏನಾದರೂ ಸಹಕಾರ ಯಾವುದೇ ಹಂತದಲ್ಲಿ ನಿಮಗೆ ಬೇಕಾದಲ್ಲಿ ನನ್ನ ಕಚೇರಿ ಅದು 24 ಗಂಟೆ ನಿಮಗೆ ತೆರೆದಿಟ್ಟಿದ್ದೇನೆ ಅಂತ ನಾನು ಹೇಳಿಕೊಂಡು ಮತ್ತೊಮ್ಮೆ ನಿಮಗೆ ಶುಭಾಶಯ ಸಲ್ಲಿಸಿ ನನ್ನ 2 ಮಾತು ಮುಗಿಸ್ತೀನಿ. ನನ್ನ ಕನ್ನಡ ಅರ್ಥ ಆಗ್ತದಾ ಎಲ್ಲರಿಗೆ? ಅಲ್ಲಿ ಅಸೆಂಬ್ಲಿಯಲ್ಲಿ ಕೆಲವು ಅರ್ಥ ಆಗೋದಿಲ್ಲ, ಅದಕ್ಕೆ ಹೇಳಿದೆ ನಾನು. ಥ್ಯಾಂಕ್ ಯು, ನಮಸ್ಕಾರ. ದ್ವಿಚಕ್ರ ವಾಹನ ಸವಾರರಿಗೆ ಗುಡ್ ನ್ಯೂಸ್. ಕಡಿಮೆ ದರದಲ್ಲಿ ನಿಮ್ಮದಾಗತ್ತೆ ಎಲೆಕ್ಟ್ರಿಕ್ ಸ್ಕೂಟರ್. ಕೇವಲ 29,999 ರೂಪಾಯಿಗೆ ದೊರೆಯಲಿದೆ A1 ಸ್ಟಾರ್ ಪವರ್ ಪ್ಲಸ್. ಆಪ್ ಡೌನ್ಲೋಡ್ ಮಾಡಿ ಈಗಲೇ ನಿಮ್ಮ EV ಸ್ಕೂಟರ್ ಬುಕ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9403892333.